ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಕಳೆದ 24 ಗಂಟೆಗಳಿಂದಲೂ ಕೂಡ ಪೊಲೀಸರ ವಶದಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರನ್ನು ಇದೀಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿ.ಟಿ. ರವಿ ಅವರ ಪತ್ನಿ ಪಲ್ಲವಿ ರವಿ ಅವರು ಇರುವಂಥದ್ದು. ಮೇಡಮ್, ಅವರು ವಶಕ್ಕೆ ತೆಗೆದುಕೊಂಡಾಗ ನಿಮಗೆ ಶಾಕ್ ಆಯಿತಾ, ಹೇಗಾಯಿತು? ವಶಕ್ಕೆ ತೆಕ್ಕೊಂಡಾಗ ಏನು ಶಾಕ್ ಆಗಲಿಲ್ಲ, ಆ ಸ್ಟೇಷನಿಂದ ಆಚೆ ಹೋದ್ಮೇಲೆ ಶಾಕ್ ಆಯಿತು. ಮೇಡಮ್, ಈಗ ಈ ಎಲ್ಲ ಪ್ರಹಸನನ ನೋಡಿದ್ದೀರಾ, ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಈ ಪ್ರಹಸನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೇಡಮ್? ಅಂದರೆ ಅವರನ್ನು ಸ್ಟೇಷನಿಂದ ಕರ್ಕೊಂಡು ಹೋಗೋಲ್ಲ ಪ್ರಹಸನ. ಅವರು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಆ ವಿಧಾನಸಭೆ ಒಳಗೆ ವಿಧಾನ ಪರಿಷತ್ ಒಳಗೆ ಏನೇನು ಮಾತುಕತೆ ಆಯಿತೋ ಅದು ಅಲ್ಲೇ ಬಗೆಹರಿಸ್ಬೇಕಿತ್ತು. ಅದನ್ನು ಹೊರಗೆ ತಂದು ರೌಡಿಗಳೆಲ್ಲ ಒಳಗೆ ಬಂದು ಅಲ್ಲಿ ಗಲಾಟೆ ಮಾಡೋವಂಥ ವಾತಾವರಣ ಸೃಷ್ಟಿಸಿರೋದೇ ಈಗ ಸರ್ಕಾರ ಯಾರ್ದಿದೆ ಅವರೇ ಮಾಡಿದ್ದಾರೆ. ಹಾಗಾಗಿ ಹೊರಗೆ ಬಂದ ಮೇಲೆ ಒಂದು ಜನಪ್ರತಿನಿಧಿಗೆ ಭದ್ರತೆ ಏನೂ ಇರಲಿಲ್ಲ. ಅವ್ರನ್ನ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋದರು ಸ್ಟೇಷನಿಗೆ. ಆಯಿತು, ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ FIR ಹಾಕಿದ್ಮೇಲೆ ನಾವೇನು ಬೇಲ್ ತೊಗೋಬೇಕೋ ಅದನ್ನ ಕೆಲಸ ನಮ್ಮದಾಗಿರುತ್ತೆ, ನಾವು ಮಾಡ್ಕೊಳ್ತಿದ್ವಿ. ಅದು ಬಿಟ್ಟು ರಾತ್ರಿ ಅಲ್ಲಿಗೆ ಕಳಿಸ್ತೀವಿ ಇಲ್ಲಿಗೆ ಕಳಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಬೆಳಗಾಮಿಂದ ಇಡೀ ಊರನ್ನ ಸುತ್ತಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನಾವು ಯಾರನ್ನು ನ್ಯಾಯ ಕೇಳೋದು? ಕೊನೆ ಪಕ್ಷ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಗೆ ಮನೆಗಾಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಹಿರಿಯ ನಾಯಕರಿಗಾಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿರಬೇಕಾದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನರನ್ನ ಹೇಗೆ ಸರ್ಕಾರ ನಡೆಸ್ಕೊಳುತ್ತೆ ಅಂದರೆ ಇದರಲ್ಲೇ ಗೊತ್ತಾಗುತ್ತಲ್ವ ಮೇಡಮ್. ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಾಗ ಅವರ ಮನೆಯವರಿಗೆ ವಿಚಾರ ಮುಟ್ಟಿಸ್ಬೇಕು, ಅಂದರೆ ಆ ವಿಚಾರನ ಮುಟ್ಟಿಸಲೇಬೇಕು. ಆದರೆ ಈವರೆಗೂ ಕೂಡ ನಿಮಗೆ ವಿಚಾರ ಮುಟ್ಟಿಸಿದ್ರೆ ಏನು ಮೇಡಮ್? ಖಂಡಿತ ಅವ್ರ ವಿಚಾರ ಮುಟ್ಟಿಸಿಲ್ಲ. ನಾನು ಹೀಗೆ ನೀವೇನು ಮಾಧ್ಯಮದಲ್ಲಿ ವಿಷಯಗಳನ್ನು ತೋರಿಸ್ತಿದ್ರಿ, ಹಾಗಾಗಿ ಏನು ನಮ್ಮ ಜಾಲತಾಣದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಏನೇನು ಪಿಕ್ಚರ್ಸ್ ಬರ್ತಿತ್ತೋ ಅಷ್ಟೇ ನನ್ನ ಗಮನಕ್ಕೆ ಬರ್ತಿತ್ತು. ಬಿಟ್ಟರೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ಇದರಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ಮೇಡಮ್, ಈಗ ಸಿ.ಟಿ. ರವಿಯವರು ಬಳಸಿದ್ದಾರೆ ಎನ್ನಲಾಗುವಂಥ ಪದ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅವರು ಆ ಪದಗಳನ್ನ ಬಳಸ್ತಾರ, ನೀವು ನೋಡ್ದಂಗೆ? ನಾನು ಅವ್ರ ಜೊತೆ ಸುಮಾರು 25 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಮ್ಮ ಮನೆಯಲ್ಲೇ ಮಕ್ಕಳು ಒಂದು ಏಕವಚನದ ಪದ ಬಳಸಿದ್ರೇ ಹೋಗೇ ಬಾರೆ ಅಂತಂದ್ರೇ ಅವ್ರನ್ನ ಗಮನಿಸ್ತಾ ಇರ್ತಾರೆ, ಏನದು ಭಾಷೆ ನಿಂದು ಅಂತಿರ್ತಾರೆ. ಖಂಡಿತವಾಗ್ಲೂ ಅವ್ರು ಈ ಭಾಷೆ ಬಳಸಿರಲ್ಲ. ಅವ್ರಿಗೆ ಆ ಮಾತಿನ ಗಲಾಟೆ ಒಳಗಡೆ ಅಲ್ಲಿ ಏರುಪೇರು ಜಗಳ ಆಗ್ತಿರೋ ಮಧ್ಯದಲ್ಲಿ ಅವ್ರು ಏನು ಅಂದಿದ್ರು ಅವ್ರಿಗೇನು ಕೇಳಿಸ್ತೋ ಗೊತ್ತಿಲ್ಲ. ಅವ್ರು ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಏನು ಮಾಧ್ಯಮದಲ್ಲಿ ಬಂತು ಅಷ್ಟೇ ನನಗೆ ಗೊತ್ತಿರುತ್ತೆ. ಯಾಕೆಂದರೆ ನಾನು ನೇರವಾಗಿ ಅವ್ರನ್ನೇನು ಕೇಳೋಕ್ಕಾಗಿಲ್ಲ. ಸೊ ಕೇಳೋಕ್ಕೆ ಫೋನಲ್ಲಿ ಕಾಂಟ್ಯಾಕ್ಟ್ ಒಂದು 2 ನಿಮಿಷ ಮಾತಾಡಿದ್ದು ಬಿಟ್ಟರೆ, ನಾನು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದ್ರ ಮಧ್ಯದಲ್ಲಿ ನನಗೇನು ಯಾವ ವಿಷಯನೂ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಸೊ ಖಂಡಿತವಾಗ್ಲೂ ಅವ್ರು ಈ ವಿಷಯ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆ ಶಬ್ದದಲ್ಲಿ ಹೆಂಗೆ ಅವ್ರು ಅರ್ಥ ಮಾಡ್ಕೊಂಡಿದ್ರೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಸಿ.ಟಿ. ರವಿಯವರ ಧರ್ಮಪತ್ನಿ ಪಲ್ಲವಿ ರವಿಯವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಕಳೆದ 24 ಗಂಟೆಗಳಿಂದಲೂ ಕೂಡ ಪೊಲೀಸರ ವಶದಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರನ್ನು ಇದೀಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿ.ಟಿ. ರವಿ ಅವರ ಪತ್ನಿ ಪಲ್ಲವಿ ರವಿ ಅವರು ಇರುವಂಥದ್ದು. ಮೇಡಮ್, ಅವರು ವಶಕ್ಕೆ ತೆಗೆದುಕೊಂಡಾಗ ನಿಮಗೆ ಶಾಕ್ ಆಯಿತಾ, ಹೇಗಾಯಿತು? ವಶಕ್ಕೆ ತೆಕ್ಕೊಂಡಾಗ ಏನು ಶಾಕ್ ಆಗಲಿಲ್ಲ, ಆ ಸ್ಟೇಷನಿಂದ ಆಚೆ ಹೋದ್ಮೇಲೆ ಶಾಕ್ ಆಯಿತು. ಮೇಡಮ್, ಈಗ ಈ ಎಲ್ಲ ಪ್ರಹಸನನ ನೋಡಿದ್ದೀರಾ, ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಈ ಪ್ರಹಸನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೇಡಮ್? ಅಂದರೆ ಅವರನ್ನು ಸ್ಟೇಷನಿಂದ ಕರ್ಕೊಂಡು ಹೋಗೋಲ್ಲ ಪ್ರಹಸನ. ಅವರು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಆ ವಿಧಾನಸಭೆ ಒಳಗೆ ವಿಧಾನ ಪರಿಷತ್ ಒಳಗೆ ಏನೇನು ಮಾತುಕತೆ ಆಯಿತೋ ಅದು ಅಲ್ಲೇ ಬಗೆಹರಿಸ್ಬೇಕಿತ್ತು. ಅದನ್ನು ಹೊರಗೆ ತಂದು ರೌಡಿಗಳೆಲ್ಲ ಒಳಗೆ ಬಂದು ಅಲ್ಲಿ ಗಲಾಟೆ ಮಾಡೋವಂಥ ವಾತಾವರಣ ಸೃಷ್ಟಿಸಿರೋದೇ ಈಗ ಸರ್ಕಾರ ಯಾರ್ದಿದೆ ಅವರೇ ಮಾಡಿದ್ದಾರೆ. ಹಾಗಾಗಿ ಹೊರಗೆ ಬಂದ ಮೇಲೆ ಒಂದು ಜನಪ್ರತಿನಿಧಿಗೆ ಭದ್ರತೆ ಏನೂ ಇರಲಿಲ್ಲ. ಅವ್ರನ್ನ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋದರು ಸ್ಟೇಷನಿಗೆ. ಆಯಿತು, ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ FIR ಹಾಕಿದ್ಮೇಲೆ ನಾವೇನು ಬೇಲ್ ತೊಗೋಬೇಕೋ ಅದನ್ನ ಕೆಲಸ ನಮ್ಮದಾಗಿರುತ್ತೆ, ನಾವು ಮಾಡ್ಕೊಳ್ತಿದ್ವಿ. ಅದು ಬಿಟ್ಟು ರಾತ್ರಿ ಅಲ್ಲಿಗೆ ಕಳಿಸ್ತೀವಿ ಇಲ್ಲಿಗೆ ಕಳಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಬೆಳಗಾಮಿಂದ ಇಡೀ ಊರನ್ನ ಸುತ್ತಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನಾವು ಯಾರನ್ನು ನ್ಯಾಯ ಕೇಳೋದು? ಕೊನೆ ಪಕ್ಷ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಗೆ ಮನೆಗಾಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಹಿರಿಯ ನಾಯಕರಿಗಾಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿರಬೇಕಾದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನರನ್ನ ಹೇಗೆ ಸರ್ಕಾರ ನಡೆಸ್ಕೊಳುತ್ತೆ ಅಂದರೆ ಇದರಲ್ಲೇ ಗೊತ್ತಾಗುತ್ತಲ್ವ ಮೇಡಮ್. ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಾಗ ಅವರ ಮನೆಯವರಿಗೆ ವಿಚಾರ ಮುಟ್ಟಿಸ್ಬೇಕು, ಅಂದರೆ ಆ ವಿಚಾರನ ಮುಟ್ಟಿಸಲೇಬೇಕು. ಆದರೆ ಈವರೆಗೂ ಕೂಡ ನಿಮಗೆ ವಿಚಾರ ಮುಟ್ಟಿಸಿದ್ರೆ ಏನು ಮೇಡಮ್? ಖಂಡಿತ ಅವ್ರ ವಿಚಾರ ಮುಟ್ಟಿಸಿಲ್ಲ. ನಾನು ಹೀಗೆ ನೀವೇನು ಮಾಧ್ಯಮದಲ್ಲಿ ವಿಷಯಗಳನ್ನು ತೋರಿಸ್ತಿದ್ರಿ, ಹಾಗಾಗಿ ಏನು ನಮ್ಮ ಜಾಲತಾಣದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಏನೇನು ಪಿಕ್ಚರ್ಸ್ ಬರ್ತಿತ್ತೋ ಅಷ್ಟೇ ನನ್ನ ಗಮನಕ್ಕೆ ಬರ್ತಿತ್ತು. ಬಿಟ್ಟರೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ಇದರಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ಮೇಡಮ್, ಈಗ ಸಿ.ಟಿ. ರವಿಯವರು ಬಳಸಿದ್ದಾರೆ ಎನ್ನಲಾಗುವಂಥ ಪದ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅವರು ಆ ಪದಗಳನ್ನ ಬಳಸ್ತಾರ, ನೀವು ನೋಡ್ದಂಗೆ?
ನಾನು ಅವ್ರ ಜೊತೆ ಸುಮಾರು 25 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಮ್ಮ ಮನೆಯಲ್ಲೇ ಮಕ್ಕಳು ಒಂದು ಏಕವಚನದ ಪದ ಬಳಸಿದ್ರೇ ಹೋಗೇ ಬಾರೆ ಅಂತಂದ್ರೇ ಅವ್ರನ್ನ ಗಮನಿಸ್ತಾ ಇರ್ತಾರೆ, ಏನದು ಭಾಷೆ ನಿಂದು ಅಂತಿರ್ತಾರೆ. ಖಂಡಿತವಾಗ್ಲೂ ಅವ್ರು ಈ ಭಾಷೆ ಬಳಸಿರಲ್ಲ. ಅವ್ರಿಗೆ ಆ ಮಾತಿನ ಗಲಾಟೆ ಒಳಗಡೆ ಅಲ್ಲಿ ಏರುಪೇರು ಜಗಳ ಆಗ್ತಿರೋ ಮಧ್ಯದಲ್ಲಿ ಅವ್ರು ಏನು ಅಂದಿದ್ರು ಅವ್ರಿಗೇನು ಕೇಳಿಸ್ತೋ ಗೊತ್ತಿಲ್ಲ. ಅವ್ರು ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಏನು ಮಾಧ್ಯಮದಲ್ಲಿ ಬಂತು ಅಷ್ಟೇ ನನಗೆ ಗೊತ್ತಿರುತ್ತೆ. ಯಾಕೆಂದರೆ ನಾನು ನೇರವಾಗಿ ಅವ್ರನ್ನೇನು ಕೇಳೋಕ್ಕಾಗಿಲ್ಲ. ಸೊ ಕೇಳೋಕ್ಕೆ ಫೋನಲ್ಲಿ ಕಾಂಟ್ಯಾಕ್ಟ್ ಒಂದು 2 ನಿಮಿಷ ಮಾತಾಡಿದ್ದು ಬಿಟ್ಟರೆ, ನಾನು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದ್ರ ಮಧ್ಯದಲ್ಲಿ ನನಗೇನು ಯಾವ ವಿಷಯನೂ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಸೊ ಖಂಡಿತವಾಗ್ಲೂ ಅವ್ರು ಈ ವಿಷಯ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆ ಶಬ್ದದಲ್ಲಿ ಹೆಂಗೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಸಿ ಟಿ ರವಿಯವರ ಧರ್ಮಪತ್ನಿ ಪಲ್ಲವಿ ರವಿಯವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಕಳೆದ 24 ಗಂಟೆಗಳಿಂದಲೂ ಕೂಡ ಪೊಲೀಸರ ವಶದಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿಯವರನ್ನು ಇದೀಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿ ಟಿ ರವಿಯವರ ಪತ್ನಿ ಪಲ್ಲವಿ ರವಿಯವರು ಇರುವಂಥದ್ದು. ಮೇಡಮ್, ಅವರು ವಶಕ್ಕೆ ತೆಗೆದುಕೊಂಡಾಗ ನಿಮಗೆ ಶಾಕ್ ಆಯಿತಾ, ಹೇಗಾಯಿತು? ವಶಕ್ಕೆ ತೆಕ್ಕೊಂಡಾಗ ಏನು ಶಾಕ್ ಆಗಲಿಲ್ಲ. ಆ ಸ್ಟೇಷನಿಂದ ಆಚೆ ಹೋದ್ಮೇಲೆ ಶಾಕ್ ಆಯಿತು. ಮೇಡಮ್, ಈಗ ಈ ಎಲ್ಲ ಪ್ರಹಸನ ನೋಡಿದ್ದೀರಾ, ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಈ ಪ್ರಹಸನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೇಡಮ್? ಅಂದರೆ ಅವರನ್ನು ಸ್ಟೇಷನಿಂದ ಕರ್ಕೊಂಡು ಹೋಗುವಾಗೆಲ್ಲ ಪ್ರಹಸನ, ಅವರು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಆ ವಿಧಾನಸಭೆ ಒಳಗೆ ವಿಧಾನ ಪರಿಷತ್ ಒಳಗೆ ಏನೇನು ಮಾತುಕತೆ ಆಯಿತೋ ಅದು ಅಲ್ಲೇ ಬಗೆಹರಿಸ್ಬೇಕಿತ್ತು. ಅದನ್ನು ಹೊರಗೆ ತಂದು ರೌಡಿಗಳೆಲ್ಲ ಒಳಗೆ ಬಂದು ಅಲ್ಲಿ ಗಲಾಟೆ ಮಾಡೋವಂಥ ವಾತಾವರಣ ಸೃಷ್ಟಿಸಿರೋದೇ ಈಗ ಸರ್ಕಾರ ಯಾರ್ದಿದೆ ಅವರೇ ಮಾಡಿದ್ದಾರೆ. ಹಾಗಾಗಿ ಹೊರಗೆ ಬಂದ ಮೇಲೆ ಒಂದು ಜನಪ್ರತಿನಿಧಿಗೆ ಭದ್ರತೆ ಏನೂ ಇರಲಿಲ್ಲ. ಅವ್ರನ್ನ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋದರು ಸ್ಟೇಷನಿಗೆ. ಆಯಿತು, ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ FIR ಹಾಕಿದ್ಮೇಲೆ ನಾವೇನು ಬೇಲ್ ತೊಗೋಬೇಕು ಅದನ್ನ ಕೆಲಸ ನಮ್ಮದಾಗಿರುತ್ತೆ, ನಾವು ಮಾಡ್ಕೊಳ್ತಿದ್ವಿ. ಅದು ಬಿಟ್ಟು ರಾತ್ರಿ ಅಲ್ಲಿಗೆ ಕಳಿಸ್ತೀವಿ ಇಲ್ಲಿಗೆ ಕಳಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಬೆಳಗಾಮಿಂದ ಇಡೀ ಊರನ್ನ ಸುತ್ತಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನಾವು ಯಾರನ್ನು ನ್ಯಾಯ ಕೇಳೋದು? ಕೊನೆ ಪಕ್ಷ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಗೆ ಮನೆಗಾಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಹಿರಿಯ ನಾಯಕರಿಗಾಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಿಗಾಗಲಿ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿರಬೇಕಾದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನರನ್ನ ಹೇಗೆ ಸರ್ಕಾರ ನಡೆಸ್ಕೊಳುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತಲ್ವ. ಮೇಡಮ್, ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಾಗ ಅವರ ಮನೆಯವರಿಗೆ ವಿಚಾರ ಮುಟ್ಟಿಸ್ಬೇಕು, ಅಂದರೆ ಆ ವಿಚಾರನ ಮುಟ್ಟಿಸ್ಲೇಬೇಕು. ಆದರೆ ಈವರೆಗೂ ಕೂಡ ನಿಮಗೆ ವಿಚಾರ ಮುಟ್ಟಿಸಿದ್ರೆ ಏನು ಮೇಡಮ್? ಖಂಡಿತ ಅವ್ರ ವಿಚಾರ ಮುಟ್ಟಿಸಿಲ್ಲ. ನಾನು ಹೀಗೆ ನೀವೇನು ಮಾಧ್ಯಮದಲ್ಲಿ ವಿಷಯಗಳನ್ನು ತೋರಿಸ್ತಿದ್ರಿ, ಹಾಗಾಗಿ ಏನು ನಮ್ಮ ಜಾಲತಾಣದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಏನೇನು ಪಿಕ್ಚರ್ಸ್ ಬರ್ತಿತ್ತೋ ಅಷ್ಟೇ ನನ್ನ ಗಮನಕ್ಕೆ ಬರ್ತಿತ್ತು. ಬಿಟ್ಟರೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ಇದರಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ಮೇಡಮ್, ಈಗ ಸಿ ಟಿ ರವಿಯವರು ಬಳಸಿದ್ದಾರೆ ಎನ್ನಲಾಗುವಂಥ ಪದ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅವರು ಆ ಪದಗಳನ್ನ ಬಳಸ್ತಾರಾ ನೀವು ನೋಡ್ದಂಗೆ? ನಾನು ಅವ್ರ ಜೊತೆ ಸುಮಾರು 25 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಮ್ಮ ಮನೆಯಲ್ಲೇ ಮಕ್ಕಳು ಒಂದು ಏಕವಚನದ ಪದ ಬಳಸಿದ್ರೇ ಹೋಗೇ ಬಾರೆ ಅಂತಂದ್ರೇ ಅವ್ರನ್ನ ಗಮನಿಸ್ತಾ ಇರ್ತಾರೆ, ಏನದು ಭಾಷೆ ನಿಂದು ಅಂತಿರ್ತಾರೆ. ಖಂಡಿತವಾಗ್ಲೂ ಅವ್ರು ಈ ಭಾಷೆ ಬಳಸಿರಲ್ಲ. ಅವ್ರಿಗೆ ಆ ಮಾತಿನ ಗಲಾಟೆ ಒಳಗಡೆ ಅಲ್ಲಿ ಏರುಪೇರು ಜಗಳ ಆಗ್ತಿರೋ ಮಧ್ಯದಲ್ಲಿ ಅವ್ರು ಏನು ಅಂದಿದ್ರು ಅವ್ರಿಗೇನು ಕೇಳಿಸ್ತೋ ಗೊತ್ತಿಲ್ಲ. ಅವ್ರು ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಏನು ಮಾಧ್ಯಮದಲ್ಲಿ ಬಂತು ಅಷ್ಟೇ ನನಗೆ ಗೊತ್ತಿರುತ್ತೆ. ಯಾಕೆಂದರೆ ನಾನು ನೇರವಾಗಿ ಅವ್ರನ್ನೇನು ಕೇಳೋಕ್ಕಾಗಿಲ್ಲ. ಸೊ ಕೇಳೋಕ್ಕೆ ಫೋನಲ್ಲಿ ಕಾಂಟ್ಯಾಕ್ಟ್ ಒಂದು 2 ನಿಮಿಷ ಮಾತಾಡಿದ್ದು ಬಿಟ್ಟರೆ, ನಾನು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದ್ರ ಮಧ್ಯದಲ್ಲಿ ನನಗೇನು ಯಾವ ವಿಷಯನೂ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಸೊ ಖಂಡಿತವಾಗ್ಲೂ ಅವ್ರು ಈ ವಿಷಯ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆ ಶಬ್ದದಲ್ಲಿ ಹೆಂಗೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಸಿ ಟಿ ರವಿಯವರ ಧರ್ಮಪತ್ನಿ ಪಲ್ಲವಿ ರವಿಯವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.